ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಪ್ರೀತಿಯ ಸ್ವಾಗತ. ಹಾಗೆ ನನ್ನೆಲ್ಲ ಪ್ರೀತಿಯ ಸಬ್ಸ್ಕ್ರೈಬರಿಗೂ ನಾನು ಸದಾ ಚಿರಋಣಿ. ಹಾರರ್ ಎಂಬುದು ಕಲ್ಪನೆಯಲ್ಲಿ ಅರಳುವ ಮತ್ತೊಂದು ಮುಖ. ಕಲ್ಪನೆಯ ಬರಹದಲ್ಲಿ ನಮ್ಮದೇ ಆದ ಲೋಕ, ಒಂದಿಷ್ಟು ಭಾವನೆಗಳನ್ನು ಒಳಗೊಂಡ ಪುಟ್ಟ ಪ್ರಯತ್ನ ಇದಾಗಿರುತ್ತೆ. ನಿಮಗೆ ಮನೋರಂಜನೆ ನೀಡೋ ಸಲುವಾಗಿ ಈ ಸಣ್ಣ ಪ್ರಯತ್ನ. ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿದ್ದರೆ ನೀವು ಮುಲಾಜಿಲ್ಲದೆ ಹೇಳಿ, ನಾನು ಯಾವುದೇ ಬೇಜಾರಿಲ್ಲದೆ ಸರಿ ಮಾಡ್ಕೋತೀನಿ ಅಂತ ಹೇಳ್ತಾ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ರಾತ್ರಿ 9 ಆಗಿತ್ತು. ಒಂದಿಡೀ ಬಾಟಲ್ ವಿಸ್ಕಿ ಖಾಲಿ ಮಾಡಿದ ಆತ ಟೆರೆಸ್ ಮೇಲಕ್ಕೆ ನಡ್ಕೊಂಡು ಬಂದಿದ್ದ. ಬಳಿಕ ನೆನಪಾದದ್ದು, ನಾ ತಂದಿದ್ದು 2 ವಿಸ್ಕಿ ಬಾಟ್ಲಲ್ವಾ ಅಂತ ಆಲೋಚನೆ ಮಾಡ್ತಾ ಪುನಃ ಮೆಟ್ಟಿಲನ್ನು ಇಳಿದು ಕೆಳಗೆ ಬಂದ. ಇನ್ನೇನು ಕೊನೆಯ ಮೆಟ್ಟಿಲು ಬಾಕಿ. ನಶೆ ಏರಿದ ಅಮಲಿನಲ್ಲಿ ಹೆಜ್ಜೆ ಹಿಡಿತ ಚೂರು ತಪ್ಪಿದಂತಾಗಿ ಬಿದ್ದ ಪುಣ್ಯಾತ್ಮ. ಅವನ ಅದೃಷ್ಟ ಚೆನ್ನಾಗಿತ್ತು. ಹಿಂದೆ ಬಿದ್ದಿದ್ರೆ ಸೊಂಟ ಮುರಿಯುವುದಂತೂ ಖಚಿತ. ಆದರೆ ಅವನು ಹಿಂದಕ್ಕೆ ಬೀಳದೆ ಮುಂದಕ್ಕೆ ಬಿದ್ದ. ಮುಂದೆ ಸ್ವಲ್ಪ ದೂರದಲ್ಲಿ ಗೋಡೆ ಇದ್ದಿದ್ದರಿಂದ ಕೈಗಳನ್ನು ಗೋಡೆಗೆ ಅಡ್ಡ ಹಿಡಿದು ಮುಖಕ್ಕೇನೂ ಆಗದೆ ಅಪಾಯದಿಂದ ಪಾರಾದ. ಹಾಗೆ ಮುಂದೆ ಸಾಗಿ ಆಲತ್ತೆರ ಬರುವಷ್ಟರಲ್ಲಿ ವಿದ್ಯುತ್ ಕಡಿತವಾಗಿತ್ತು. ಸುತ್ತಲೂ ಕತ್ತಲೆ ಆವರಿಸಿತ್ತು. ನಶೆ ಏರಿದ ಅವನಿಗೆ ಯಾವ ದಿಕ್ಕಿಗೆ ಹೋಗ್ಬೇಕೆಂದು ಅಷ್ಟು ಬೇಗ ತೋಚಲಿಲ್ಲ. ಅಯ್ಯೋ, ಈ ಹಾಳಾದ ಕರೆಂಟು ಅದೆಷ್ಟೊತ್ತಿಗೆ ಬರುತ್ತೋ ಏನೋ ಅಂತ ತನಿಗೆ ತಾನೇ ಮಾತಾಡ್ಕೊಂಡ. ಕರೆಂಟ್ ತೆಗೆದವನನ್ನು ಬೈತಾ ಅಡುಗೆ ಕೋಣೆಯ ಕಡೆಗೆ ಹೆಜ್ಜೆ ಹಾಕದ. ಅಡುಗೆ ಮನೆಗೆ ಬಂದು ಬೆಂಕಿಪಟ್ಟಣ ಹುಡುಕಾಡಿದ. ತಡವರಿಸಿ ಸಾಕಾಗೋಯ್ತು. ಆದರೆ ಬೆಂಕಿಪಟ್ಟಣ ಸಿಗಲೇ ಇಲ್ಲ. ಇದು ಆಗದೇ ಇರೋ ಕೆಲಸ. ಗ್ಯಾಸ್ ಬಳಕೆ ಮಾಡೋ ಮನೆಗಳಲ್ಲಿ ಬೆಂಕಿಪಟ್ಟಣ ಸಿಗೋ ಅಂದರೆ ಸಿಕ್ಕಿತೆ. ನಾನೊಬ್ಬ ಮಹಾ ದಡ್ಡ ಅಂತ ಹೇಳಿ ಹಾಸ್ಯದ ನಗೆ ಬೀರಿದ. ಅವಾಗಲೇ ಏರಿದ ನಶೆ ಇಳಿದಿತ್ತು. ಮತ್ತೊಂದು ವಿಸ್ಕಿ ಬಾಟಲ್ ನೆನಪಾಗಿ ತಾನು ಕುಡಿತಿದ್ದ ಕೋಣೆಯ ಕಡೆಗೆ ಹೆಜ್ಜೆ ಹಾಕಲು ಮುಂದಾದ. ಹೊರಗಿನ ಕಿಟಕಿಯಲ್ಲಿ ನೋಡಿದ. ಒಂದಿಷ್ಟು ಸಣ್ಣ ಪ್ರಮಾಣದ ಬೆಳಕು ಕಿಟಕಿಯಿಂದ ಹೊರಗೆ ಸುಮಾರು ದೂರದಲ್ಲಿ ಕಾಣ್ತಾ ಇತ್ತು. ಅರೆ, ಹೊರಗೆ ಬೆಳಕಿದೆ ಅಲ್ವಾ, ಮನೆಯಲ್ಲಿ ಅದ್ಯಾಕೆ ಕತ್ತಲಿದೆ, ಖಂಡಿತ ಇಲ್ಲಿ ಏನೋ ಒಂದು ಸಮಸ್ಯೆ ಇದೆ ಅನ್ಕೊಂಡ. ಏನಾದರೂ ಆಗಿರಲಿ, ನನಗೆ ಬೇಕಾಗಿರುವುದು ವಿಸ್ಕಿ ಅಂತ ವಿಸ್ಕಿ ಇಟ್ಟಿದ್ದ ಕೋಣೆಯ ಹತ್ತಿರ ಬಂದ. ರೂಮಿನ ಹತ್ತಿರ ಬಂದವನಿಗೆ ಯಾರೋ ಸಣ್ಣಗೆ ಕೆಮ್ಮುವ ಶಬ್ದ. ನಿಧಾನವಾಗಿ ಬಾಗಿಲನ್ನು ಹಿಂದೆ ಸರಿಸಿದ. ಅಲ್ಲಿ ಒಂದು ಸಣ್ಣ ಬೆಳಕು ಕಾಣಿಸ್ತಾ ಇತ್ತು. ಅವನ ಎದೆ ಜಲ್ಲೆಂದು ಹೃದಯ ಬಡಿತ ಜೋರಾಯಿತು. ಕೈ ಮತ್ತು ಕಾಲುಗಳಲ್ಲಿ ನಡುಕ ಪ್ರಾರಂಭವಾಗಿತ್ತು. ಜೀವ ಕೈಲಿಡ್ಕೊಂಡು ಮತ್ತೆ ಬಾಗಿಲು ಚೂರು ಹಿಂದೆ ಸರಿಸಿದ. ಆಗ ಸಣ್ಣ ಪ್ರಮಾಣದಲ್ಲಿದ್ದ ಬೆಳಕು ಮತ್ತಷ್ಟು ಪ್ರಕಾಶಮಾನವಾಗಿತ್ತು. ಆ ಬೆಳಕಿಗೆ ಚೇರಿನ ಮೇಲೆ ಯಾರೋ ಕುಳಿತಂತೆ ಕಾಣ್ತಾ ಇತ್ತು. ಇಲ್ಲಿಯವರೆಗೂ ಧೈರ್ಯವಾಗಿ ಓಡಾಡುತ್ತಿದ್ದ ಅವನು ಸ್ತಬ್ಧವಾಗಿ ಅಲ್ಲೇ ಒಂದು ಕ್ಷಣ ನಿಂತ. ಕೈಯಲ್ಲಿನ ನೀರು ಕುಡಿದು ಉಳಿದ ಬಾಟಲಿಯನ್ನು ಗಟ್ಟಿಯಾಗಿ ಅದುಮಿದ ಆ ಒತ್ತಡಕ್ಕೆ ನೀರಿನ ಖಾಲಿ ಪ್ಲಾಸ್ಟಿಕ್ ಬಾಟಲಿ ಮುದುಡಿಕೊಳ್ಳುತ್ತಾ ಚರಪರ ಅಂತ ಒಂದು ಬಗೆಯ ಶಬ್ದ ಮಾಡ್ತು. ಆ ಬಾಟಲಿಯ ಧ್ವನಿಗೆ ಏನನ್ನು ಹುಡುಕುತ್ತಿದ್ದ ಶ್ಯಾಮ್ ಎಚ್ಚೆತ್ತುಕೊಂಡ. ಸುಂದರ್, ಏನೋ ಇದು, ನನಗೊಂದು ಪೆಗ್ಗು ಉಳಿಸದೆ ಹಾಗೆ ಎಲ್ಲನೂ ಖಾಲಿ ಮಾಡಿಬಿಟ್ಟಿದೀಯಾ? ನನಗೇನೋ ಉಳಿಸೇ ಇಲ್ವೇನೋ? 2 ಗಂಟೆಯಿಂದ ಹುಡುಕ್ತಲೇ ಇದ್ದೀನಿ, ಸಿಗ್ತಾನೆ ಇಲ್ಲ ಕಣೋ. ಎಲ್ಲಿಟ್ಟಿದೆಯೋ ವಿಸ್ಕಿನ ಕೊಡು ಎಂದ ಶ್ಯಾಮ್. ಸುಂದರ್, ಯಾವಾಗ ಬಂದೋ ಆಳೋದೇನೆ, ಭಯ ಬಿದ್ದು ಸತ್ತೋದೆ ನಾನು. 1 ತಿಂಗಳ ತನಕ ಬರಲ್ಲ ಅಂತ ಹೇಳಿ ಹೋದವನು 3ನೇ ದಿನಕ್ಕೆ ಬಂದಿದೆಯಲ್ಲೋ, ಅದು ಈ ಕತ್ತಲೆ ಕೋಣೆಯ ಒಳಗೆ ಈ ರೀತಿನ ಕಾಣಿಸ್ಕೊಳ್ಳೋದು? ಜೀವ ಕೈಗೆ ಬಂದಂತಾಗಿತ್ತು. ಚಿಲಕ ಹಾಕೇ ಇದ್ದೀನಲ್ಲ, ಅದೇ ಬಂದೆ ಎಂದ ಸುಂದರ್. ಶ್ಯಾಮ್, ಅಲ್ಲ ಕಣೋ, ನೀನು ಚೆನ್ನಾಗಿ ಕುಡಿದು ಬಾಗಿಲಿಗೆ ಚಿಲುಕವೂ ಹಾಕದೆ ಸೋಫಾ ಮೇಲೆ ಮಲಗಿದ್ದೆ. ಅದಾಗಲೇ ಸುಮಾರು 9 ಆಗಿತ್ತು. ನಾನು ಬಂದು ನಿನ್ನೆ ಯಾಕೆ ಡಿಸ್ಟರ್ಬ್ ಮಾಡಲಿ ಅಂತ ಕೋಣೆಗೆ ಬಂದೆ. ಆಳದ ಕರೆಂಟ್ ಆವಾಗಲೇ ಹೋಯ್ತು. ಆದರೆ ವಿಸ್ಕಿ ಸುಗಂಧ ಮಾತ್ರ ಮೂಗನ್ನು ಬಿಡಲೇ ಇಲ್ಲ. ಆಗಲೇ ಹುಡುಕೋಕೆ ಶುರು ಮಾಡಿದ್ದು. 2 ಗಂಟೆ ಮೇಲಾಯಿತು. ಈ ಕತ್ತಲೆ ಕೋಣೆಯಲ್ಲಿ ತಡಕಾಡ್ತಾ ಹುಡುಕಿದ್ದು ಸಾಕಾಗೋಯ್ತು ಕಣೋ. ಇವಾಗ ಬಂದೆ ನೀನು ಬಂದಿದ್ದು ಗೊತ್ತೇ ಆಗಲಿಲ್ಲ. ನೀರಿನ ಬಾಟಲಿ ಶಬ್ದ ಮಾಡಿದಾಗ ನೀನು ಬಂದಿದ್ದು ಗೊತ್ತಾಯಿತು ಎಂದ ಶ್ಯಾಮ್. ಸುಂದರ್, ಅಲ್ಲ ಕಣೋ, 1 ತಿಂಗಳು ಬರಲ್ಲ ಅಂತ ಹೇಳಿ ಬೇಗ ಬಂದಿದ್ದು ಏಕೆ ಅಂತ ಶ್ಯಾಮ್ನ ಪ್ರಶ್ನಿಸಿದ. ಶ್ಯಾಮ್, ಅದೆಲ್ಲ ಹೇಳ್ತೀನಿ, ಮೊದಲು ವಿಸ್ಕಿ ಹಾಕೋ, ತಲೆ ಕೆಟ್ಟೋಗಿದೆ ಊರಿಗೋಗಿ ಅಂದ ಶ್ಯಾಮ್. ಸುಂದರ್ ಶ್ಯಾಮ್ಗೆ ಹೇಳ್ತಾನೆ, ಹೌದು ಕಣೋ, ನೀನು ಊರಿಗೋಗಿ ತಲೆ ಕೆಟ್ಟಿದೆ. ನನಗಿವಾಗ ಈ ಕತ್ತಲೆ ಕೋಣೆಯಲ್ಲಿ ನಿನ್ನ ನೋಡಿ ತಲೆ ಕೆಟ್ಟೋಯ್ತು ಎಂದು ಹೇಳಿದವನೇ ಶ್ಯಾಮ್ ಕೈಲಿದ್ದ ದೀಪವನ್ನು ತನ್ನ ಕೈಗೆ ತೆಗೆದುಕೊಂಡು ವಿಸ್ಕಿ ಬಾಟಲ್ ಟೇಬಲ್ ಮೇಲೆ ಇಟ್ಟಿದ್ದ. ಅಷ್ಟೊತ್ತಿಗೆ ಅವರಿದ್ದ ಕೋಣೆಯಲ್ಲಿ ಬೆಳಕಿನ ಪ್ರವಾಹವೇ ಹರಿತು. ಅಂದರೆ ಇಷ್ಟೊತ್ತು ಕತ್ತಲೆಯಲ್ಲಿ ಮಾತನಾಡುತ್ತಿದ್ದ ಇಬ್ಬರು ಒಬ್ಬರನ್ನೊಬ್ಬರನ್ನು ನೋಡಿಕೊಳ್ಳಲು ಇಬ್ಬರ ಮುಖದಲ್ಲೂ ನಗೆಯ ಪ್ರವಾಹ ಬೀರಿತು. ಶ್ಯಾಮ್ ಜೋರಾಗಿ ನಗುತ್ತಾ ಹೇಳಿದ, ಇದು ಕಣೋ ವಿಸ್ಕಿಯ ಪವರ್ ಅಂತ. ಶ್ಯಾಮ್ ಹೇಗೆ ಕುಡಿತಕ್ಕೆ ದಾಸನಾಗಿದ್ದ ಎನ್ನುವುದು ಸುಂದರ್ಗೆ ಇದರಿಂದ ತುಂಬ ಚೆನ್ನಾಗಿ ತಿಳಿದಿತ್ತು. ಶ್ಯಾಮ್, ಹಗಲು ರಾತ್ರಿ ಕುಡಿತವೇ ನಮ್ಮ ಕೆಲಸ. ಸುಂದರ್, ಜಯವಾಗಲಿ. ಶ್ಯಾಮ್, ರೋಡ್ ಪಕ್ಕದಲ್ಲಿರುವ ಮೋರಿಕಟ್ಟೆಗಳು, ಬಸ್ ಸ್ಟ್ಯಾಂಡ್ಗಳೇ ನಮ್ಮ ಅರಮನೆಗಳು. ಸುಂದರ್, ಜಯವಾಗಲಿ. ಶ್ಯಾಮ್, ಸೃಷ್ಟಿಯ ಉಳಿವಿಗಾಗಿ ಸಾಕ್ಷಾತ್ ಶಿವ ವಿಷ ಕುಡಿದದ್ದು ಕುಡಿತವಲ್ಲವೇ? ವಿಷಕಂಠನ ಸಾರಥ್ಯದಲ್ಲಿ ನೊಂದು ಬೆಂದು ಲೋಕದಲ್ಲಿ ನಮ್ಮ ಉಳಿವಿಗಾಗಿ, ನಮ್ಮ ಎಡಬೆಡಂಗಿ ಬದುಕಿನ ಚಿಂತನೆಗಾಗಿ ಕುಡಿಯುವುದು ನಮ್ಮ ಧರ್ಮ. ಸುಂದರ್, ಹೌದಾ ಹುಲಿಯಾ? ಶ್ಯಾಮ್, ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸಿಕ್ಕಂತೆ ನಮಗೂ ಫ್ರೀ ಎಣ್ಣೆ ಸಿಗುವಂತಾಗಲಿ.
ಸುಂದರ್ ತಥಾಸ್ತು. ಕೊನೆಗೆ ಇಬ್ಬರು ನಗ್ತಾ ಶ್ಯಾಮ್ ಬಾ ಮತ್ತೆ ತಡ ಶುರು ಮಾಡೋಣ ಅಂದ ಸುಂದರ್. ಶ್ಯಾಮ್ ಜಾಲಿ ಜಾಲಿ ಅಂತ ಇಬ್ಬರು ಖುಷಿಯಾದ ಮಾತುಗಳು ಮುಗಿದು ಇಬ್ಬರು ಕುಡಿಯುವ ಬರದಲ್ಲಿ ಚೇರಿನ ಮೇಲೆ ಕುಳಿತರು. ಸುಂದರ್ ಬಾಟಲಿಯ ಕ್ಯಾಪನ್ನು ಓಪನ್ ಮಾಡಿ ನಿಧಾನವಾಗಿ ವಿಸ್ಕಿಯನ್ನು ಲೋಟಕ್ಕೆ ಸುರಿತಾ ಇದ್ದ. ಸುಂದರ್ ಶ್ಯಾಮ್ನ ಬಳಿ ಕೇಳಿದ, ಸರಿ ಈಗ ಹೇಳು, ಯಾಕಿಷ್ಟು ಬೇಗ ಬಂದೆ ಅಂತ. ಶ್ಯಾಮ್ ಲೋಟವನ್ನು ಕೈಲಿ ಹಿಡಿದು ಹಾಗೆ ಮುಖದ ಹತ್ತಿರ ತಂದು ವಿಸ್ಕಿಯನ್ನು ನೋಡ್ತಾ, ಸುಂದರ್ ಇದೊಂದೇ ಕಣ ನಮಗೆ ಒಳ್ಳೆ ಔಷಧಿ ಅಂತ ಹೇಳಿದ. ಸುಂದರ್ ಹೌದು ಮತ್ತಿನ್ನೇನು, ಗಾದೆ ಮತ್ತು ಕೇಳಿಲ್ವ ನೀನು, ಸರ್ವ ರೋಗಕ್ಕೂ ಸಾರಾಯಿ ಮದ್ದು ಅಂತ. ಅದು ನಿಜವೇ ಅಂದ ಶ್ಯಾಮ್. ಲೋಟದಲ್ಲಿದ್ದ ಎಣ್ಣೆ ಪೂರ್ತಿಯನ್ನು ಬಾಯೊಳಗೆ ಸುರಿದುಕೊಂಡ ಸುಂದರ್, ಅಂದಾಗೆ ನೀನು ಯಾಕೆ ಬೇಗ ಬಂದೆ ಅಂತ ಹೇಳಲೇ ಇಲ್ವಲ್ಲೋ ಅಂದ. ಶ್ಯಾಮ್ ತನಗೆ ತಾನೇ ನಗುತ್ತಾ ತನ್ನ ಮದುವೆ ವಿಚಾರ ಮಾತಾಡಕ್ಕೆ ಹೋಗಿದ್ದು. ನೀನು ಮದುವೆ ಮಾಡಿಕೊಳ್ಳಲೇಬೇಕು ಅಂತ ನನ್ನ ಮನೆಯಲ್ಲಿ ಎಲ್ಲರ ಒತ್ತಾಯ, ಅದಕ್ಕೆ ಮನೆ ಬಿಟ್ಟು ಬಂದೆ ಎಂದ ಶ್ಯಾಮ್. ಇಬ್ಬರು ಏನೇನೋ ಮಾತಾಡ್ಕೊಳ್ತಾ ವಿಸ್ಕಿ ಖಾಲಿ ಮಾಡಿ ಮುಗಿಸಿದ್ರು. ಕುಡಿದ ಅಮಲಿನಲ್ಲಿದ್ದ ಶ್ಯಾಮ್ ಸುಂದರ್ಗೆ ಪದೇ ಪದೇ ನಿನ್ನಂಥ ಸ್ನೇಹಿತನಿಂದಾಗಿ ನನಗೆ ಹೀಗೆ ಒಳ್ಳೆ ಉಪಕಾರ ಆಯಿತು ಕಣೋ, ತುಂಬ ಥ್ಯಾಂಕ್ಸ್ ಅಂತ ಇದ್ದ. ನಂತರ ಶ್ಯಾಮ್ ನಾನು ಮಲಗ್ತೀನಿ ಅಂತ ಹೇಳಿ ರೂಮಿಂದ ಹೊರಗೆ ಹೋದ. ಸುಂದರ್ಗಂತೂ ಕುಡಿದ ನಶೆ ಮತ್ತಷ್ಟು ಜಾಸ್ತಿ ಆಗಿತ್ತು. ಅವನಿಗೆ ಹೇಳಲು ಆಗ್ತಾ ಇರಲಿಲ್ಲ. ಹಾಗೆಯೇ ಅದೇ ಕೋಣೆಯಲ್ಲಿ ಮಲಗಿಬಿಟ್ಟಿದ್ದ. ಹಾಗೆ ಮಲಗಿದ್ದವನಿಗೆ ಫ್ಯಾನ್ ಇಲ್ಲದ ಕಾರಣ ಸೆಕೆ ತಾಳಲಾರದೆ ಸುಂದರ್ಗೆ ಸಡನ್ ಆಗಿ ಅರ್ಧ ರಾತ್ರಿಯಲ್ಲಿ ಒಮ್ಮೆಲೆ ಎಚ್ಚರ ಆಯಿತು. ಆಗ ಸರಿಸುಮಾರು 12 ಗಂಟೆ. ಆಚೆ ಕಡೆಯಿಂದ ಕುಪ್ಪಿ ಬೊಗಳುವ ಧ್ವನಿ ಮತ್ತೆ ಮತ್ತೆ ಜೋರಾಗಿ ಕೇಳ್ತಾ ಇತ್ತು. ಹೊರಗಡೆ ಕತ್ತಲಾಗಿದ್ದರಿಂದ ಹೋಗಲು ಭಯವೆನಿಸಿ ಪಕ್ಕದಲ್ಲೇ ಮೊಬೈಲ್ಗೋಸ್ಕರ ತಡಕಾಡ್ತಾ ಇದ್ದ. ಸುಂದರ್ಗೆ ಮೊಬೈಲ್ ಸಿಗಲೇ ಇಲ್ಲ. ನಂತರ ತಾನು ಮಲಗಿದ್ದ ಮಂಚದ ಪಕ್ಕದಲ್ಲಿದ್ದ ಟೇಬಲ್ ಮೇಲಿಂದ ಟಾರ್ಚ್ ಲೈಟನ್ನು ತಗೊಂಡು ಹಾಲ್ನ ಬಳಿ ನಿಧಾನವಾಗಿ ಬಂದ. ಸುಂದರ್ಗೆ ಹಾಲ್ನಲ್ಲಿ ಶ್ಯಾಮ್ ಇಲ್ಲದೆ ಇರೋದನ್ನು ಕಂಡು ಮತ್ತಷ್ಟು ಭಯ ಶುರುವಾಯಿತು. ಶ್ಯಾಮ್ ಶ್ಯಾಮ್ ಅಂತ ಕೂಗಿದ, ಅವನ ಸದ್ದೇ ಇಲ್ಲ. ಎಲ್ಲಿ ಹೋದ ಅಂತ ಅವನಿಗೆ ಮತ್ತಷ್ಟು ಭಯ ಶುರುವಾಗಿತ್ತು. ಅಡಿಗೆ ಮನೆ ಮೇಲಿನ ಬಾಲ್ಕನಿ ಕೋಣೆಯಲ್ಲಿ ಮತ್ತೊಮ್ಮೆ ಟಾರ್ಚ್ ಹಾಕಿ ಹುಡುಕಿದ. ಹೊರಗಿನಿಂದ ಕುಪ್ಪಿಯ ಶಬ್ದ ಮತ್ತಷ್ಟು ಜೋರಾಗಿ ಕೇಳಿಬಂತು. ಹಾಗೆ ಒಳಗೆ ನಡೆದ ಸುಂದರ್ ಮತ್ತೆ ಶ್ಯಾಮ್ಗಾಗಿ ಹುಡುಕಾಟ ಪ್ರಾರಂಭಿಸಿದ. ಮನೆಯೆಲ್ಲ ಹುಡುಕಿ ಕೊನೆಗೆ ಅವನ ಕೋಣೆಗೆ ಬಂದು ಹುಡುಕುತ್ತಿರುವಾಗ ಅವನಿಗೊಂದು ಕರೆ ಬಂತು. ಒಮ್ಮೆಲೆ ಫೋನ್ ರಿಂಗ್ ಆಗಿದ್ದಕ್ಕೂ ಅವನಿಗೆ ಪ್ರಾಣವೇ ಹೋದಂತಾಗಿತ್ತು. ಮೈಕೈ ಮುಖ ಎಲ್ಲ ಬೆವೆತು ಹೋಗಿತ್ತು. ಯಾರೋ ಫೋನ್ ಮಾಡಿದ್ದು ಅಂತ ನೋಡಿದ್ರೆ ಅದೇ ಶ್ಯಾಮ್. ಅಯೋಗ್ಯ, ಹೇಳದೆ ಕೇಳದೆ ಕೋಣೆಯಲ್ಲಿ ಕೂತು ಆಗೊಮ್ಮೆ ಸಾಯಿಸಿದ. ಈ ಭಯದ ಮಧ್ಯೆ ಕರೆ ಮಾಡಿ ಈಗೊಮ್ಮೆ ಸಾಯಿಸಿದ ಪಾಪಿ ಎಂದು ಶಪಿಸುತ್ತಾ ಫೋನ್ ರಿಸೀವ್ ಮಾಡಬೇಕು ಅನ್ನುವಷ್ಟರಲ್ಲಿ ಸಂಪರ್ಕ ಕಡಿತಗೊಂಡಿತ್ತು. ಸುಂದರ್ ತಕ್ಷಣ ಕರೆ ಮಾಡ್ತಾನೆ, ಆದರೆ ಫೋನ್ ಸ್ವಿಚ್ ಆಫ್ ಆಗಿತ್ತು. ಎಂಥ ತಲೆ ಬಿಸಿ ಮಾಡ್ತಾನೆ ಮಾರೆ ಇವನು ಅಂತ ಮತ್ತೊಮ್ಮೆ ಫೋನ್ ಮಾಡಬೇಕು ಅನ್ನುವಷ್ಟರಲ್ಲಿ ಶ್ಯಾಮ್ ಕಡೆಯಿಂದ ಶುಭ ನಿದ್ರೆ ಗೆಳೆಯ ಅಂತ ಮೆಸೇಜ್ ಬಂತು. ಓದಿದ ತಕ್ಷಣವೇ ಮತ್ತೊಮ್ಮೆ ಕರೆ ಮಾಡಿದ. ಆಗಲೂ ಫೋನ್ ಸ್ವಿಚ್ ಆಫ್. ಹೀಗೆ ಶ್ಯಾಮ್ನಿಂದ ಭಯಪಟ್ಟ ಸುಂದರ್ಗೆ ಭಯವೆಂಬ ಭೂತ ಹೆಗಲು ಏರಿಬಿಟ್ಟಿತ್ತು. ಸೀದಾ ದೇವರ ಕೋಣೆಗೆ ಹೋದವನೇ ಕೈ ತುಂಬ ಕುಂಕುಮ ತೆಗೆದು ಹಣೆಗೊಂದಿಷ್ಟು ಹಚ್ಚಿ ಜೇಬಲ್ ಒಂದಿಷ್ಟು ಹಾಕೊಂಡ. ಉಳಿದಿದ್ದ ಅಷ್ಟು ಕುಂಕುಮವನ್ನು ಬಾಯೊಳಗೆ ಸುರಿಕೊಂಡ. ದೇವರಿಗೆ ಸಾಷ್ಟಾಂಗ ನಮಸ್ಕರಿಸಿ ಸಾಕಷ್ಟು ಧೈರ್ಯ ತೆಗೆದುಕೊಂಡು ಹೊರಗೆ ಬಂದವನಿಗೆ ಮತ್ತಷ್ಟು ಹೆದರಿಕೆ ಸನ್ನಿವೇಶ ಕಾದಿತ್ತು. ಅದು ಮತ್ತೇನೂ ಅಲ್ಲ, ಅವನ ಪ್ರತಿಬಿಂಬವೇ. ಅವನ ಹಿಂದಿನ ವಿದ್ಯುತ್ ದೀಪದ ನೆರಳು ಆ ಕಿಟಿಕಿಯ ಮೇಲೆ ಬಿದ್ದು ಯಾರೋ ಬಂದಿರಬಹುದು, ಯಾರೋ ಕೂತಿರಬಹುದು ಅನಿಸ್ತಾ ಇತ್ತು. ಹೃದಯವನ್ನು ಸಡಿಲವಾಗುವಂತೆ ಮಾಡಿಕೊಂಡ. ಅಂದರೆ ಸ್ವತಃ ತನ್ನ ನೆರಳನ್ನು ನೋಡಿ ತಾನೇ ಭಯಪಟ್ಟ. ಆದರೆ ಅವನ ಧೈರ್ಯ ಈಗ ಖಾಲಿಯಾಗಿತ್ತು. ಈಗ ದೇವರ ಕೋಣೆಗೆ ಹೋದವನು ದೇವರ ಫೋಟೋ ತಂದು ತಾನು ಮಲಗುವ ಕೋಣೆ ಹಾಸಿಗೆ ಪಕ್ಕದಲ್ಲಿ ಇಟ್ಟುಕೊಂಡಿದ್ದ. ಆಗ ಗಂಟೆ ಸರಿ ಸುಮಾರು ರಾತ್ರಿ 4 ಇರಬಹುದು. ಆಗಲೂ ಅದೇ ಮಂಪರ್ ಅವನಿಗೆ. ಮಂಪರಿನಿಂದ ಹೊರಗೆ ಬರುವಂತೆ ಮಾಡಿದ್ದು ಅವನ ಮೊಬೈಲ್ ಫೋನು. ಒಮ್ಮೆ ಎದ್ದವನೇ ಫೋನ್ನ ಕಡೆಗೆ ಕಣ್ಣಾಯಿಸಿದವನಿಗೆ ಆ ಕರೆ ಅವನಿಗೆ ಒಂದಿಷ್ಟು ಸಮಾಧಾನ ತರಿಸಿತ್ತು. ಮಂಚದಿಂದ ಇಳಿದು ಕರೆಯನ್ನು ಸ್ವೀಕರಿಸಿದ. ಶ್ಯಾಮ್, ಹಾಯ್ ಸುಂದರ್, ಶುಭೋದಯ ಎಂದ. ಸುಂದರ್, ಅಲ್ಲ ಕಣೋ ಅಯೋಗ್ಯ, ಇಲ್ಲೇ ಇದ್ದು ಇಲ್ಲಿಂದನೇ ನನಗೆ ಕರೆ ಮಾಡ್ತಾ ಇದ್ದೀಯಾ? ರಾತ್ರಿಯೆಲ್ಲ ಹುಡುಕಿ ಸಾಕಾಗೋಯ್ತು, ಎಲ್ಲ ಹಾಳಾಗೋಗಿದ್ದೆ ಎಂದ. ಶ್ಯಾಮ್, ಅಲ್ಲ ಕಣೋ, ನಿನಗೆ ಹುಚ್ಚುಗಿಚ್ಚು ಹಿಡ್ದಿದ್ದೀಯಾ ಎಂಬ ಶ್ಯಾಮ್ನ ಮಾತಿಗೆ ಮತ್ತಷ್ಟು ಸಿಟ್ಟು ಬಂದಿತ್ತು ಸುಂದರ್ಗೆ. ಸುಂದರ್, ಹೌದು, ನನಗೇನು ಹುಚ್ಚಿಡ್ದಿರೋದು. ಇಲ್ಲ ಅಂದಿದ್ದರೆ ಇಲ್ಲೇ ಇದ್ಕೊಂಡು ನಿನಗೆ ಫೋನ್ನಲ್ಲಿ ಕರೆ ಮಾಡಿ ಶುಭೋದಯ ಹೇಳ್ತಾ ಇರಲಿಲ್ಲ. ಅದರಿಂದನೇ ಗೊತ್ತಾಗ್ತಿದೆ ಯಾರಿಗೆ ಹುಚ್ಚಿಡ್ದಿರೋದು ಅಂತ ಅಂದ ಸುಂದರ್. ಶ್ಯಾಮ್, ಇದ್ದೀನಿ ಅಂದರೆ ನಮ್ಮೂರಲ್ಲಿ ಕಣೋ, ಅಲ್ಲಿಂದ 500 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಅಂದ. ಸುಂದರ್ ಕಿವಿ ಈಗ ನೆಟ್ಟಗಾಗಿತ್ತು. ಏನು ಹೇಳ್ತಿದ್ಯಾ ನೀನು ಅಂತ ಕೇಳ್ದ. ಹೌದು ಕಣೋ, ನಾನು ಹೇಳ್ತಿರೋದು ನಿಜ, ನಾನು ನಮ್ಮೂರಲ್ಲಿದ್ದೀನಿ ಅಂದ ಶ್ಯಾಮ್. ಶ್ಯಾಮ್ನ ಈ ಮಾತಿನಿಂದಾಗಿ ಅವನ ಬಾಯಿ ಒಣಗಿ ಹೋಗಿತ್ತು. ಮೈಯೆಲ್ಲ ಬೆವರು ಸುರಿಯಲಾರಂಭಿಸಿತ್ತು.
ರಾತ್ರಿಯ ತಂಗಾಳಿ ಸಹ ಅವನ ಮೈಯಲ್ಲಿ ಬೆವರನ್ನು ಕಡಿಮೆ ಮಾಡಲು ಸಾಧ್ಯವಾಗ್ತಾ ಇರಲಿಲ್ಲ. ಅರೆ ಕ್ಷಣ ಮಂಕಾಗಿ ಬಿಟ್ಟ, ಏನು ಮಾತೆ ಬರದಂತಾಗಿ. ಟೇಬಲ್ ಮೇಲಿದ್ದ ನೀರಿನ ಬಾಟಲಿಯನ್ನು ಮೇಲೆತ್ತಿ ಗಟಗಟ ನೀರನ್ನು ಗಂಟಲಿಗೆ ಇಳಿಸಿಕೊಂಡ. ಬಾಯಿ ಗಂಟಲು ತಣ್ಣಗಾದರೂ ಅವನ ಹೃದಯ ಮಾತ್ರ ಮತ್ತಷ್ಟು ಜೋರಾಗಿ ಬಡಿದುಕೊಳ್ಳಲು ಪ್ರಾರಂಭವಾಗಿತ್ತು. ಶ್ಯಾಮ್ ಜೋರು ಧ್ವನಿಯಲ್ಲಿ ಕಿರುಚುವ ರೀತಿ ಸುಂದರ್ ಸುಂದರ್ ಎಂದು ಜೋರು ಧ್ವನಿಯಲ್ಲಿ ಕರೀತಾ ಇದ್ದ. ಸುಂದರ್ಗೆ ಇದರ ಯಾವ ಪರಿವೂ ಇಲ್ಲದಂತಾಗಿ ಅವನ ಹೃದಯ ಒಡೆದು ಚೂರಾದಂತಾಗಿತ್ತು. ಅಷ್ಟು ಎದರೆ ಬಿಟ್ಟಿದ್ದ. ಅಲ್ಲ, ರಾತ್ರಿ ನನ್ನ ಜೊತೆಯಲ್ಲಿ ಎಣ್ಣೆ ಹಾಕ್ಕೊಂಡು ಈಗ ನೋಡಿದರೆ ಇಲ್ಲಿಂದ 500 ಕಿಲೋಮೀಟರ್ ದೂರದಲ್ಲಿ ಇದ್ದೀನಿ ಅಂತ ಹೇಳ್ತಾ ಇದ್ದಾನಲ್ಲ. ಹಾಗಿದ್ರೆ ರಾತ್ರಿ ನನ್ನ ಜೊತೆ ಇದ್ದಿದ್ದು ಯಾರು ಅಂತ ಅವನ ತಲೆಯಲ್ಲಿ ನೂರಾರು ಗೊಂದಲಗಳು ಗಿರಿಕೆ ಹೊಡಿತಾ ಇದ್ವು. ಅದಕ್ಕೆ ಕಾರಣ ಇಷ್ಟೇ, ರಾತ್ರಿ ಸರಿಸುಮಾರು 9ರಿಂದ ಜೊತೆಯಲ್ಲಿ ಕಳೆದ ಶ್ಯಾಮ್ ಬರೀ ಅವನ ಕಲ್ಪನೆ ಅಷ್ಟೇ. ಶ್ಯಾಮ್ ಕರೆ ಮಾಡಿದ್ದು, ಮೆಸೇಜ್ ಮಾಡಿದ್ದು ಹಿಂದಿನ ರಾತ್ರಿ ನಡೆದ ಸನ್ನಿವೇಶ ಆಗಿತ್ತು. ಶ್ಯಾಮ್ ಊರಿಗೆ ಹೋದ ಬೇಜಾರಿನಲ್ಲಿ ಸುಂದರ್ ಅದನ್ನು ಮರೆತಿರಲಿಲ್ಲ. ಹೊರಗೆ ಕುಪ್ಪಿ ಬೊಗಳ್ತಾ ಇದ್ದಿದ್ದು, ಕುಡಿದ ಮಂಪರಿನಲ್ಲಿ ಕುಪ್ಪಿಗೆ ಊಟ ಹಾಕಿರಲಿಲ್ಲ. ಹಸುವಿನಿಂದ ಕುಪ್ಪಿ ಜೋರಾಗಿ ಬೊಗಳ್ತಾ ಇತ್ತು ಅಷ್ಟೇ. ನಂತರ ಒಂಚೂರು ಸುಧಾರಿಸಿಕೊಂಡ ಸುಂದರ್, ಶ್ಯಾಮ್ ನನಗೆ ಭಯ ಆಗ್ತಿದೆ ಕಣೋ, ಊರಿಂದ ಯಾವಾಗ ಬರ್ತೀಯ ಅಂತ ಕೇಳ್ದ. ಅದಕ್ಕೆ ಶ್ಯಾಮ್, ಇವಾಗ ಹೊರಟಿದ್ದೀನಿ ಕಣೋ, ನಾಳೆ ಬೆಳಗ್ಗೆ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ದ. ಸುಂದರ್ ಮರು ಮಾತನಾಡದೆ ಮೌನವಾಗಿದ್ದ. ಅಲ್ಲಿಗೆ ಕರೆಯು ಕಡಿತಗೊಂಡಿತ್ತು. ಇದೀಗ ಸಮಯ ರಾತ್ರಿ ಕಳೆದು ಬೆಳಗ್ಗೆ 6 ಗಂಟೆ ಆಗ್ತಾ ಬಂದಿತ್ತು. ಸುಂದರ್ಗೆ ಹಾಸಿಗೆ ಮಾತ್ರ ಮುಳ್ಳಿನ ಹಾಗೆ ಅವನು ಬೆನ್ನು ಬಿಡದೆ ಚುಚ್ಚುತ್ತಾ ಇತ್ತು. ಗೋಡೆಯ ಕಿಟಕಿಗಳು ಅವನನ್ನೇ ವಕ್ರ ದೃಷ್ಟಿಯಿಂದ ನೋಡ್ತಾ ಇದ್ವು. ತಿರುಗುವ ಫ್ಯಾನ್ ಬೆಂಕಿ ಉಗುಳುವಂತೆ ಬಿಸಿ ಗಾಳಿ ಬೀಸ್ತಾ ಇತ್ತು. ತಲೆದಿಂಬು ಕಲ್ಲಿನಂತೆ ಒತ್ತುತ್ತಾ ಇತ್ತು. ಯಾಕೋ ಏನೋ ಚಿಂತೆಗಳು ಕಾಡತೊಡಗಿದ್ವು. ಹಾಸಿಗೆಯಿಂದ ಎದ್ದವನೇ ಗೆಳೆಯನ ಆಗಮನಕ್ಕಾಗಿ ಬಾಗಿಲಿನತ್ತ ಹೆಜ್ಜೆ ಹಾಕಲು ಮುಂದೆ ಆದ. ಇದಿಷ್ಟು ಇವತ್ತಿನ ವಿಡಿಯೋ ಸ್ನೇಹಿತರೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರು ಕಮೆಂಟು ಮಾಡ್ತೀರನ್ನೋ ಭರವಸೆಯಿಂದ ಬೇರೆ ಕತೆ ಜೊತೆಗೆ ಮತ್ತೆ ಸಿಗ್ತೀನಿ. ಲವ್ ಯು, ಟೇಕ್ ಕೇರ್, ಬಾಯ್ ಬಾಯ್.